ಇತ್ತೀಚೆಗೆ ಹೊಸದಾಗಿ ಪ್ರಾರಂಭವಾದ ಡಿಜಿಟಲ್ ಮಾಧ್ಯಮ ನಮ್ಮ ಚಿಕ್ಕಬಳ್ಳಾಪುರ ಜನರ ಧ್ವನಿಯಾಗಿ ಚಿಕ್ಕಬಳ್ಳಾಪುರ ಧ್ವನಿಯನ್ನು ಎಲ್ಲ ಕಡೆ ಪಸರಿಸಲೆಂದು ಸ್ವಾಗತವನ್ನು ಬಯಸ್ತಾ ಇರುವಂಥವರು ನಮ್ಮ ಪ್ರೀತಿಯ ಅಣ್ಣ ಯಲುವಳ್ಳಿ ರಮೇಶ್ ಅಣ್ಣನವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ದಿನ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದಲ್ಲಿ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. BJP ಸರ್ಕಾರ ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಒಂದು ಬಜೆಟ್ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಏನು ಹೇಳ್ತಾರೆ ಅಂತ ಅವರ ಒಂದು ಮಾತುಗಳಿಂದನೇ ನಾವು ಕೇಳೋಣ. ಈ ಬಾರಿ ನಮಸ್ಕಾರ. ಈ ಒಂದು ಬಜೆಟ್ ಬಗ್ಗೆ ತಮ್ಮ ನಿಲುವನ್ನು, ತಮ್ಮ ಅಭಿಪ್ರಾಯವನ್ನು ಯಾವ ರೀತಿ ತಮ್ಮ ಮನದಾಳದ ಮಾತುಗಳಿಂದ ಬಿಂಬಿಸ್ತೀರಾ ಸರ್? ಬಜೆಟ್ಟು ಆಮೇಲೆ ಹೇಳ್ತೇನೆ. ಈಗ ಮೊದಲನೇದಾಗಿ ನನ್ನ ಆತ್ಮೀಯ ಸ್ನೇಹಿತರು ಮಂಜುನಾಥ್ ಅವರು ಪ್ರಾರಂಭ ಮಾಡಿರುವಂಥ ಈ ಡಿಜಿಟಲ್ ಚಿಕ್ಕಬಳ್ಳಾಪುರ ಧ್ವನಿ ಅನ್ನೋ ಒಂದು ಇದಕ್ಕೆ ನನ್ನ ಆತ್ಮೀಯ ಹೃದಯಪೂರ್ವಕವಾದ ಶುಭಾಶಯ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ತಾವು ಮಾಡುವಂಥ ಚಿಕ್ಕಬಳ್ಳಾಪುರ ಧ್ವನಿಯ ಮುಖೇನ ನಿರ್ಭೀತಿಯಿಂದ ಏನು ಜನಗಳ ಸಮಸ್ಯೆ ಇದೆ ಅದನ್ನು ಜನತೆಗೆ ತೋರ್ಪಡಿಸಿ ಆ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರದ ಗಮನವನ್ನು ಸೆಳೆಯುವ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಭಾಗದ ಅಧಿಕಾರಿಗಳು ರೈತರಿಗಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಅವರ ಕುಂದುಕೊರತೆಗಳು ಕೆಲಸಗಳು ನಿಭಾಯಿಸೋದರಲ್ಲಿ ಸತಾಯಿಸುವಂಥ ವಿಚಾರದಲ್ಲಿ ನೀವು ನಿರ್ಭೀತಿಯಾಗಿ ವರದಿಯನ್ನು ಮಾಡಿ ಅದನ್ನು ಸರ್ಕಾರದ ಗಮನ ಸೆಳೆದು ಈ ಚಿಕ್ಕಬಳ್ಳಾಪುರ ಜನತೆಗೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೋತೀರಿ. ಮಂಜುನಾಥ್ ಅವರು ಆ ಕೆಲಸ ಮಾಡ್ತಾರೆ, ನಿಮ್ಮ ಟೀಮ್ ಚೆನ್ನಾಗಿ ಮಾಡ್ತೀರಾ ಅಂತ ನಂಬಿಕೆ ಇದೆ. ಅದಕ್ಕೆ ನಾನು ಹೃದಯಪೂರ್ವಕವಾದ ಮತ್ತೊಮ್ಮೆ ಶುಭಾಶಯಗಳು ತಿಳಿಸಿ ನಿಮ್ಮ ಈ ಕಾರ್ಯ ಯಶಸ್ವಿಯಾಗಲಿ, ಚಿಕ್ಕಬಳ್ಳಾಪುರ ಧ್ವನಿ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತೇನೆ. ಇನ್ನು ರಿಗಾರ್ಡಿಂಗ್ ಈ ಬಡ್ಜೆಟ್ ಬಗ್ಗೆ ತಗೊಂಡಾಗ ಇದು ಈ ಮಾಮೂಲಿ ಹಳೆ ಒಂದು ಗೋಡೆಗೆ, ಹಳೆ ಮನೆಗೆ ಹೊಸದಾಗಿ ಸುಣ್ಣ ಬಣ್ಣ ಬಳಿದುಬಿಟ್ಟು ಜನಗಳ ಇದಕ್ಕೆ ತುಟಿಗೆ ತುಪ್ಪ ಸವರುವಂಥ ಬಜೆಟ್ ಇದು. ವಿಶೇಷವಾಗಿ ರೈತರಿಗೆ ಈ ಬಜೆಟಲ್ಲಿ ಏನೂ ಇಲ್ಲ. ನನಗೇನು ನೋವಾಗುತ್ತೆ ಅಂದರೆ, ಭಾಳಷ್ಟು ಸಂಕಷ್ಟದಲ್ಲಿ ಹೋರಾಟವನ್ನು ಮಾಡ್ತಿರೋದು ಜೀವನೋಪಾಯಕ್ಕೆ ರೈತ ವರ್ಗ, ಕೃಷಿ ಕಾರ್ಮಿಕರು. ಇವತ್ತೇನಾಗಿದೆ, ನಾನು ಒಬ್ಬ ರೈತ, ನಾವು ಉಪಯೋಗಿಸೋ ಬಿತ್ತನೆಯಿಂದ ಹಿಡಿದು ಬೇಸಾಯಗಳಿಂದ ಹಿಡಿದು ಸಿಂಪಡಣೆ ಮಾಡೋ ಔಷಧಿಗಳಿಂದ ಹಿಡಿದು ಎಲ್ಲಕ್ಕೂ ಕೂಡ ಬೆಲೆ ನಿಗದಿ ಇದೆ. ಒಂದು ಆರೆ ಗುದ್ಲಿ ಸೆನಕೆ ತಗೊಂಡ್ರೆ ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಇಷ್ಟು, ಡೀಲರ್ಶಿಪ್ ರೇಟ್ ಇಷ್ಟು, ಕಮಿಷನ್ ಇಷ್ಟು ಅಂತೇಳಿ ಎಲ್ಲಕ್ಕೂ ಅದ್ರ ಮೇಲೆ ಬೆಲೆ ನಿಗದಿ ಇದೆ. ಆದರೆ ನಾನು ರೈತನ ಬೆಳೆದಂಥ ಬೆಳೆಗೆ, ಯಾವುದೇ ಬೆಳೆಗೆ ಒಂದು ಬೆಲೆ ನಿಗದಿ ಇಲ್ಲ. ಇವತ್ತು ಟೊಮೆಟೊ 1 kg ಬೆಳಿಬೇಕಾದ್ರೆ ನಾವು 20-25 ರೂಪಾಯಿ ಖರ್ಚು ಬಿದ್ದರೆ ರೈತನಿಗೆ ಕೊನೆಗೆ ಎತ್ಕೊಂಡೋಗಿ 5 ರೂಪಾಯಿಗೆ ಕೇಳಿದ್ರು 5 ರೂಪಾಯಿ ಕೂಲಿ ಕೂಡ ಬರಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತೇನು ನಾವು ಕೊಂಡ್ಕೊಳ್ಳೋಂಥ ಔಷಧಿಗಳಿರ್ಬೋದು, ಬೇಸಾಯಗಳಿರ್ಬೋದು, ಎಲ್ಲಕ್ಕೂ ಕೂಡ GST ಹಾಕ್ತಾರೆ. ಇದು ಭಾಳ ನೋವಿನ ವಿಚಾರ. ಈ ರೈತರ ಸಮಸ್ಯೆಗೆ ಪರಿಹಾರವಾಗಿ GST ತೆಗಿತಾರೆ ಅನ್ನೋ ನಂಬಿಕೆ ಇತ್ತು, ಅದು ಕೂಡ ಸುಳ್ಳಾಗಿದೆ. ಇನ್ನು ನಾವೆಲ್ಲ ರೈಲ್ವೆ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಪಾಪ ಹೋರಾಟ ಇದರಲ್ಲೇ ಅವನೊಬ್ಬ ಮುಸ್ಲಿಮು ತೀರ್ಕೊಂಡೇ ಬಿಟ್ಟ. ಪುಟ್ಪರ್ತಿ ರೈಲ್ವೆ ಬೆಂಗಳೂರು ಟು ಪುಟ್ಪರ್ತಿ ವಯ ಚಿಕ್ಕಬಳ್ಳಾಪುರ ಅದು ಮಂಜೂರಾತಿ ಸುಮಾರು 7-8 ವರ್ಷಗಳ ಹಿಂದೆನೇ ಆಗಿತ್ತು. ಆದರೆ ಅದರ ಪೈಸಾ ಒಂಚೂರು ಕೂಡ ಪ್ರಸ್ತಾವನೆ ಇಲ್ಲ. ಸುಮಾರು ಕರ್ನಾಟಕಕ್ಕೆ 7,000 ಕೋಟಿ ಕೊಟ್ಟಿದ್ದೀವಿ ಅಂತಾರೆ. ಅದು ಎಲ್ಲಿ ಕೊಟ್ಟವರು, ಅದು ಯಾವ ರೈಲ್ವೆ ಕೊಟ್ಟಿದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಇನ್ನು ಮಧ್ಯಮ ವರ್ಗದವ್ರಿಗೆ, ಭಾಳಷ್ಟು ಮಹಿಳೆಯರಿಗೆ ಅದು ಮಾಡಿದ್ದೀವಿ ಅಂತಾನೆ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಅರ್ಥವೇ ಆಗಲ್ಲ. ಆ ರೀತಿ ಇದೊಂದು ಹುಸಿ ಬಜೆಟ್ಟು. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಏನು ಕೃಷಿ ಕಾರ್ಮಿಕರು ಇದ್ದಾರೆ ಅವ್ರಿಗೊಂದು ನೀತಿ ಇಲ್ಲ. ಏನೋ ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚಿನ ತೆರಿಗೆ ಕಟ್ಟುವಂಥ ರಾಜ್ಯ ಯಾವುದಾದ್ರೂ ಇದ್ದರೆ
ಅದು ಕರ್ನಾಟಕ. ತೆರಿಗೆ ಕಟ್ಟೋದ್ರಲ್ಲಿ ಕೇಂದ್ರಕ್ಕೆ ಅತಿ ಹೆಚ್ಚಿನ ಎರಡನೇ ತೆರಿಗೆ ಕಟ್ಟುವಂಥ ರಾಜ್ಯ ಯಾವುದಂದರೆ ಕರ್ನಾಟಕ. ಬಟ್ ನಮಗೆ ಅವರು ಇವತ್ತು ಬಜೆಟಲ್ಲಿ ಕೊಟ್ಟಿರೋದೇನು, ಏನೋ ಚನ್ನಪಟ್ಟಣದಲ್ಲಿ ಬೊಂಬೆಗಳು ಇದಕ್ಕೆ ಏನೋ ಒಂದಷ್ಟು ಕೊಟ್ಟಿದ್ದಾರಂತೆ. ನೀವು ಬೊಂಬೆ ಆಡಿಸ್ಕೊಂಡಿರಿ ಕರ್ನಾಟಕದವರು, ಬೇರೆ ಇನ್ನೇನು ನಿಮಗೆ ಯೋಗ್ಯರಲ್ಲ ಅಂಥೇಳಿ. ಇದು ಭಾಳಷ್ಟು ಅನ್ಯಾಯ. ಇದೊಂದು ಭಾಳ ಕಳಪೆ ಬಡ್ಜೆಟ್ಟು. ಸುಮ್ಮನೆ ಈ ರೈತರ ಮೂಗ್ಗೆ ತುಪ್ಪ ಒರೆಸ್ಬಿಟ್ಟು ಅದ್ರ ವಾಸನೆ ನೋಡ್ಕೊಂಡಿರು, ಹೊಟ್ಟೆಗಂತೂ ಕೊಡೋಲ್ಲ ತುಪ್ಪ ಅನ್ನೋ ರೀತಿ ಬಡ್ಜೆಟ್ಟು. ಇದನ್ನು ನಾನು ಖಂಡಿಸ್ದೆ. ನಾನು ಯಲವಳ್ಳಿ ರಮೇಶ್ ಅಂತ ಮೊದಲಿಂದ ಕೂಡ ಹೋರಾಟಗಾರ. ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಬೇಕಾದ್ರೆ ನಿರಂತರವಾಗಿ 15 ವರ್ಷಗಳ ಹೋರಾಟ ಮಾಡಿದ್ದೀನಿ. ನೀರಾವರಿ ಹೋರಾಟ ಕೂಡ ಪ್ರಾರಂಭ ಮಾಡಿದ್ದು ನಾನು ಮತ್ತು ನಮ್ಮ ಅನೇಕ ಜನ ಸ್ನೇಹಿತರು ಒಳಗೊಂಡಂತೆ. ಆ ಥರ ಯಾವುದೇ ರೈತರ ಸಮಸ್ಯೆ ಬಂದರೆ ಹೋರಾಟ ಮಾಡಿಕೊಂಡಿದ್ದೆ. ಇವತ್ತು ನನಗೆ ಹಿಂದೆ ಖಾದಿ ಬೋರ್ಡ್ ಚೇರ್ಮನ್ ಮಾಡಿದ್ರು ಸ್ಟೇಟಲ್ಲಿ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತು ಜಿಲ್ಲಾ ಗ್ಯಾರಂಟಿ ಸಮಿತಿಯ ಪ್ರಾಧಿಕಾರಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ನಾಳೆ ಅದರದ್ದು ಒಂದು ಅಧಿಕಾರ ಸ್ವೀಕಾರ ಸಮಾರಂಭ DC ಆಫೀಸಲ್ಲಿ 12 ಗಂಟೆಗೆ ಇದೆ. ಸರ್ವರು ಬರಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ನಾನು ಅವರಿಗೆ ಒಂದು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ನಿನ್ನೆ ಬಂದಿರತಕ್ಕಂಥ ಒಂದು ಬಜೆಟಿನ ಕೇಂದ್ರದ ವಿಚಾರವನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲ ವರ್ಗದ ಜನಕ್ಕೆ, ಮಧ್ಯವರ್ಗದ ಜನಕ್ಕೆ ಅನುಕೂಲ ಬೇಕಷ್ಟು ನಿನ್ನೆ ಬಜೆಟಲ್ಲಿ ಮನ್ನಣೆ ಮಾಡಿದ್ದಾರೆ. ಯಾವ ರೀತಿ ಅಂತಂದರೆ, ಇನ್ಕಮ್ ಟ್ಯಾಕ್ಸನ್ನು 12 ಲಕ್ಷದವರೆಗೂ ವರ್ಷಕ್ಕೆ ಆದಾಯದ ತೆರಿಗೆ ಇಲ್ಲ ಅಂಥೇಳಿ ಅದು ಮೊದಲನೇದಾಗಿ ಒಳ್ಳೆಯ ಶುಭ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ವರ್ಗದವರು ಕೆಲವೆಲ್ಲ ಈಗ ಫೋನ್ಪೇ, ಗೂಗಲ್ ಪೇಯನ್ನು ಬಳಸ್ತಾ ಇರೋದ್ರಿಂದ ನಮ್ಮದು ಹೆಚ್ಚು ಹಣ ಶೇಖರಣೆ ಆಗ್ತಿದೆ ಅಕೌಂಟಲ್ಲಿ ಅಂತೇಳಿ ಭಯ ಬೀಳ್ತಿದ್ರು. ಆ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ನಮ್ಮ ರೈತರಿಗೆ ಇನ್ನೂ ಖುಷಿ ತಂದಿರತಕ್ಕಂಥ ವಿಷಯ, ಇವತ್ತು ಬ್ಯಾಂಕಲ್ಲಿ ಏನು ಕಿಸಾನ್ ಕಾರ್ಡಲ್ಲಿ 3 ಲಕ್ಷ ಇದ್ದಿದ್ದನ್ನು 5 ಲಕ್ಷವರೆಗೂ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಅದು ಕೂಡ ಇವತ್ತು ಬ್ಯಾಂಕ್ಗಳಲ್ಲಿ ರೈತರಿಗೆ ಸಾಲ ಸಿಗದಿರೋಂಥ ಸಂದರ್ಭದಲ್ಲಿ ಕಿಸಾನ್ ಕಾರ್ಡಲ್ಲಿ 5 ಲಕ್ಷವರೆಗೂ ಕ್ರೆಡಿಟನ್ನು ಹೆಚ್ಚು ಮಾಡಿದ್ದಾರೆ. ಅದರಲ್ಲೂ ಕೂಡ ರೈತರಿಗೆ ತುಂಬ ಅನುಕೂಲ ಆಗ್ತಿದೆ. ರೈತರು ಮುಂದಿನ ದಿನಗಳಲ್ಲಿ ಒಳ್ಳೆ ಅವರ ಅನುಕೂಲಗಳನ್ನು ಪಡ್ಕೊಂಡು ಅಭಿವೃದ್ಧಿ ಆಗೋದಕ್ಕೆ ಅವಕಾಶಗಳು ಸಿಕ್ಕಿದೆ. ಆಗ ನಮ್ಮ ಮಹಿಳೆಯರಿಗೂ ಕೂಡ ಏನು ಈ ಟೈಲರಿಂಗ್ ಆಗಿರ್ಬೋದು, ಲೆದರ್ ಬ್ಯಾಗ್ಸ್ ಆಗಿರ್ಬೋದು, ಏನು ಸಂಬಂಧಪಟ್ಟಂಗೆ ಕೂಡ ಅದರಲ್ಲೂ ಕೂಡ 6ರಿಂದ 7 ಲಕ್ಷ ಅವರಿಗೆ ಲೋನ್ಗಳನ್ನು ಸಿಗುವಂಥ ಸೌಲಭ್ಯಗಳು ಸಿಕ್ಕಿದೆ. ಅದಕ್ಕೂ ಕೂಡ ಸಂತೋಷ ಪಡುವಂಥದ್ದು. ಯಾಕಂದರೆ ನಮ್ಮ ಗ್ರಾಮೀಣ ಯೋಜನೆಗಳಲ್ಲಿ ಅಭಿವೃದ್ಧಿ ಆದಾಗ, ಗ್ರಾಮೀಣ ಜನ ಅಭಿವೃದ್ಧಿ ಆದರೆ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ. ಹಳ್ಳಿಗಳಲ್ಲಿ ಎಲ್ಲರೂ ಕೂಡ ಉದ್ಯೋಗ ಇಲ್ಲ ಅಂಥೇಳಿ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಮುಂದೆ ದೂರಾಲೋಚನೆ ಇಟ್ಕೊಂಡು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಬಜೆಟನ್ನು ಮಂಡನೆ ಮಾಡಿದೆ. ಎಲ್ಲ ಯುವಕರು ಕೂಡ ಸ್ವಯೋದ್ಯೋಗವನ್ನು ಸೃಷ್ಟಿ ಮಾಡ್ಕೋಬೇಕು. ನಮ್ಮ ದೇಶದಲ್ಲಿ ಮುಂದಿನ ಏನು 2028 ಅಲ್ಲಿ ಆ ಸಮಯಕ್ಕೆ ಒಂದು ನಮ್ಮ ವಿಕಸಿತ ಭಾರತವನ್ನು ನೋಡಬೇಕು ಅಂತ ಮೋದಿಜಿಯವರ ಕನಸು. ಹಾಗೆ ನಮ್ಮ ಕನಸು ಕೂಡ. ಯಾಕಂತಂದರೆ ಎಲ್ಲರ ಯುವಕರು ಕೂಡ ಒಂದು ಮುಂದೆ ನಡಿಬೇಕು ಅಂತಂದರೆ ಹಣಕಾಸು ಇರಬೇಕು. ಹಣಕಾಸು ಇಲ್ಲ ಅಂತಂದರೆ ಯಾವ ಒಂದು ನಾವು ಮಾಡೋಂಥ ಕಾರ್ಯದಲ್ಲಿ ಅನುಕೂಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ ನಿಟ್ಟಿನಲ್ಲಿ ಸುಮಾರು ವಿಚಾರಗಳನ್ನು ಬಜೆಟಲ್ಲಿ ಕೆಲವೊಂದು ವಿಷಯಗಳು, ಬೇಕಷ್ಟು ವಿಷಯಗಳಲ್ಲಿ ಏನು ಇನ್ಸೂರೆನ್ಸ್ ಇತ್ತು ರೈತರಿಗೆ, ಆ ಇನ್ಸೂರೆನ್ಸ್ ಕೂಡ 70% ಇದನ್ನು 100% ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅದನ್ನು ಕೂಡ ಹೆಚ್ಚು ಮಾಡಿದೆ. ಅದು ಬೇರೆ 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 ವಿಚಾರಗಳನ್ನೇ, ಯಾಕಂದರೆ ಈಗ ಉದ್ಯೋಗ ಸೃಷ್ಟಿ ಆಗಿರ್ಬೋದು, ಉದ್ಯೋಗ ವಿಚಾರ ಆಗಿರ್ಬೋದು, ಆಮೇಲೆ ರೈತರಿಗೆ ಸಿಗೋಂಥ ಪೆಸ್ಟಿಸೈಡ್ಸ್ನ ಕೂಡ ರಿಯಾಯಿತಿ ಕಡಿಮೆ ಮಾಡಿದೆ. ಆಮೇಲೆ ಒಳ್ಳೆ ಗುಣಮಟ್ಟ ಔಷಧಿಗಳನ್ನು ಕೊಡಬೇಕು ರೈತರಿಗೆ, ಗುಣಮಟ್ಟನ ಬೀಜವನ್ನು ಕೊಡಬೇಕು, ಗುಣಮಟ್ಟದ ಏನು ನಮ್ಮ ಸ್ಟೋರೇಜ್ ಇರ್ಬೋದು ಅದನ್ನು ಕೂಡ ರೈತರಿಗೆ ಆ ಒಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟಾಗಿರ್ಬೋದು ಸ್ಟೋರೇಜನ್ನು ಸ್ಟೋರ್ ಮಾಡೋದಕ್ಕೆ ರೈತರಿಗೆ ಒಳ್ಳೆ ರೀತಿಯ ಅನುಕೂಲಗಳನ್ನು ಸಿಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲ ರೀತಿಯಲ್ಲಿ ನಮ್ಮ ಏನು
ಕಾಂಗ್ರೆಸ್ನವರು ವಿರೋಧಿಸಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಒಳ್ಳೆ ಮುಂದಿನ ಬಜೆಟ್ ಒಳ್ಳೆಯದಾಗಿ ನಮಗೆ ಎಲ್ಲರಿಗೂ ಕೂಡ, ಸಾಮಾನ್ಯ ಜನರಿಗೂ, ರೈತರಿಗೆ, ನಮ್ಮ ಯುವಕರು ಕೂಡ ಒಳ್ಳೆ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಬಜೆಟನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ನನ್ನ ಹೆಸರು ಲಕ್ಷ್ಮೀದೇವಮ್ಮ ಅಂತ, CITUವಿನ ಜಿಲ್ಲಾಧ್ಯಕ್ಷೆ. ಇವತ್ತು ನಿನ್ನೆ ತಾನೇ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟನ್ನು ಅನೌನ್ಸ್ ಮಾಡಿದ್ದಾರೆ. ಆದರೆ ಆ ಬಜೆಟಲ್ಲಿ ಬಡವರ ಪರವಾಗಲಿ ಅಥವಾ ಕಾರ್ಮಿಕರ ಪರವಾಗಲಿ ಯಾವುದೇ ರೀತಿಯಾಗಿರುವಂತಹ ಬಜೆಟನ್ನು ಬಿಡುಗಡೆ ಮಾಡಿಲ್ಲ. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ಲಕ್ಷಾಂತರ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಸ್ಕೀಮ್ಗಳಲ್ಲಿ ಲಕ್ಷಾಂತರ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇವತ್ತು ಅವರನ್ನೆಲ್ಲ ಕೂಡ ನಿರ್ಲಕ್ಷ್ಯ ಮಾಡಿದೆ. ಕಾರ್ಮಿಕರನ್ನಾಗಲಿ ರೈತರನ್ನಾಗಲಿ ಯಾವುದೇ ರೀತಿಯಾಗಿರುವಂತಹ ಅವರ ಪರವಾಗಿರುವಂತಹ ಯಾವುದೇ ಸ್ಕೀಮ್ಗಳಾಗಲಿ ತಂದಿಲ್ಲ. ಇವತ್ತು ಪೋಷಣ್ ಟ್ರ್ಯಾಕರ್ ಅಂತಂದ್ಬಿಟ್ಟು ಏನು ಜಾರಿ ಮಾಡಿದೆ, ಇದರಲ್ಲಿ ನಾವು ಆಹಾರದ ಇದನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ರೀತಿಯಾಗಿರುವಂತಹ ಪೋಷಕಾಂಶಗಳಿರುವಂತಹ ಆಹಾರವನ್ನು ಕೊಡುವಂಥದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಮತ್ತು ಇವತ್ತು 2 ಸಲ ಕೂಡ ಕೇಂದ್ರ ಸರ್ಕಾರ ನಾವು ಸ್ಕೀಮ್ ನೌಕರರಿಗೆ ಗೌರವಧನವನ್ನು ಹೆಚ್ಚು ಮಾಡ್ತೀವಿ ಮತ್ತು ಗಿಫ್ಟ್ ಕೊಡ್ತಾ ಇದ್ದೀವಿ, ದೀಪಾವಳಿ ಗಿಫ್ಟ್ ಅಂತ ಅನೌನ್ಸ್ ಮಾಡಿದ್ರು. ಲಾಸ್ಟ್ ಟೈಮು ಕೂಡ ಬಜೆಟಲ್ಲಿ ಕೂಡ ನಾವು ಅಂಗನವಾಡಿ ನೌಕರಿಗೆ, ಆಶಾ ವರ್ಕರ್ಸ್ಗೆ, ಸ್ಕೀಮ್ಗಳಲ್ಲಿ ದುಡಿರ್ತಾ ಇರುವಂತಹ ಎಲ್ಲ ಹೆಣ್ಮಕ್ಳಿಗೂ ಕೂಡ ನಾವು ಗಿಫ್ಟ್ ಕೊಡ್ತಾ ಇದ್ದೀವಿ ಅಂತಂದರು. ಆದರೆ ಇದುವರೆಗೂ ಕೂಡ ನಮ್ಮ ಕೈ ಸೇರಲಾರದಂತಹ ಸರ್ಕಾರಗಳು ಇವತ್ತು ನಡೆಸ್ತಾ ಇದ್ದಾವೆ. ಇವತ್ತು 2018ರಿಂದ ಕೂಡ ಸ್ಕೀಮ್ಗಳು ಕೊಡ್ತಾ ಇರುವಂಥ ಅನುದಾನವನ್ನೆಲ್ಲ ಕೂಡ ಕಡಿತ ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ರೀತಿಯಾಗಿರುವಂಥ ಗೌರವಧನವನ್ನು ಹೆಚ್ಚಳ ಮಾಡದೇ ಇರೋದರಿಂದ ಈ ಬಜೆಟನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಆತ್ಮೀಯ ಬಂಧುಗಳೇ, ಇವತ್ತಿನ ಕೇಂದ್ರ ಬಜೆಟ್ನಲ್ಲಿ ಯಾವುದೇ ರೀತಿಯಾದಂಥ ರೈತರಿಗೆ, ಮಹಿಳೆಯರಿಗೆ ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಿಲ್ಲ. ಈ ಒಂದು ಬಜೆಟ್ನಲ್ಲಿ ದೊಡ್ಡದಾದಂಥ ಮೊತ್ತವನ್ನು ಮಾಡಿ ಕೋಟಿಗಟ್ಟಲೆ ಹಣವನ್ನು ರಿಲೀಸ್ ಮಾಡಿದ್ದಾರೆ. ಆದರೆ ಜನಸಾಮಾನ್ಯರಿಗೆ ಅನುಕೂಲವಾದಂಥ ರೀತಿಯಲ್ಲಿ ಬಜೆಟ್ ಆಗಿಲ್ಲ. ಬಂಡವಾಳಶಾಹಿಗರಿಗೆ ಮತ್ತು ಉಳ್ಳವರಿಗೆ ಸಂಪೂರ್ಣವಾದಂಥ ಒಂದು ಆಶಾದಾಯಕವಾಗಿ ಕೊಟ್ಟಿದ್ದಾರೆ ಹೊರತು ಜನಸಾಮಾನ್ಯರಿಗಾಗಲಿ, ರೈತರಿಗಾಗಲಿ, ವಿದ್ಯಾರ್ಥಿಗಳಾಗಲಿ, ಮಹಿಳೆಯರಿಗಾಗಲಿ, ಇಲ್ಲಿನ ಅಸಂಘಟಿತ ಕಾರ್ಮಿಕರಿಗೂ ಸಹ ಸಂಬಳಗಳನ್ನು ಮಾಡಿಲ್ಲ. ಕೇವಲ ಬಂಡವಾಳಶಾಹಿಗಳನ್ನು ಬೆಳೆಸೋದಕ್ಕೆ ಇವರು ದೊಡ್ಡದ ಮಟ್ಟದಲ್ಲಿ ಗಾತ್ರದಲ್ಲಿ ಒಂದು ಬಜೆಟನ್ನು ಮಂಡನೆ ಮಾಡಿದರೆ ಅಂತ ಈ ಬಜೆಟ್ಟು ಸಂಪೂರ್ಣವಾಗಿ ನಿರಾದಾಶಕವಾಗಿದೆ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಗ್ರಾಮೀಣ ಪ್ರತಿಭೆ ಮಂಜುನಾಥ್ರವರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಧ್ವನಿ ಎಂಬ ಒಂದು ಚಾನಲನ್ನು ಉದ್ಘಾಟನೆ ಆಗಿದೆ. ದಯವಿಟ್ಟು ಈ ಒಂದು ಚಿಕ್ಕಬಳ್ಳಾಪುರಕ್ಕೆ ಸೀಮಿತವಾಗದೆ ಇದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಧ್ವನಿ, ಚಿಕ್ಕಬಳ್ಳಾಪುರದ ಧ್ವನಿ ಏರಲಿ ಅಂತೇಳಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಸಮಸ್ತ ಕ್ರೀಡಾಪಟುಗಳ ಪರವಾಗಿ ನಾನು ಅವ್ರನ್ನ ಅಭಿನಂದಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನಮಗೊಂದು ಸಿಹಿ ಸುದಿನ ಅಂತ ಹೇಳಿದರೆ ತಪ್ಪಾಗಲಾರ್ದು. ಭಾರತ ಸರ್ಕಾರ ಕಳೆದ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿತ್ತು ನಮ್ಮ ಕ್ರೀಡಾ ಕ್ಷೇತ್ರಕ್ಕೆ, ಅದರಲ್ಲಿ 350ರಿಂದ 400 ಕೋಟಿ ಹೆಚ್ಚು ಅನುದಾನವನ್ನು ನಮ್ಮ ಕ್ರೀಡಾ ಕ್ಷೇತ್ರಕ್ಕೆ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಇವತ್ತು ವಿತ್ತ ಸಚಿವೆ ಶ್ರೀಮತಿ ನಮ್ಮ ನಿರ್ಮಲಾ ಸೀತಾರಾಮನ್ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೇನೆ. 3,994 ಕೋಟಿ ಹಣವನ್ನು ನಮ್ಮ ಕ್ರೀಡಾ ಕ್ಷೇತ್ರಕ್ಕೆ ಇವತ್ತು ಮೀಸಲಾಗಿಟ್ಟಿದ್ದಾರೆ. ಮುಂದಿನ ವರ್ಷ ನಮ್ಮದು ಯಾವುದೇ ಒಂದು ಕ್ರೀಡಾ ಚಟುವಟಿಕೆಗಳು ಇಲ್ಲ. ಏಷ್ಯಾ ಇರ್ಬೋದು, ಕಾಮನ್ವೆಲ್ತ್ ಇರ್ಬೋದು, ಒಲಿಂಪಿಕ್ಸ್ ಇಲ್ಲ. ಆದರೂ ಸಹ ಇಷ್ಟೊಂದು ದೊಡ್ಡ ಬಜೆಟನ್ನು ಕ್ರೀಡಾ ಕ್ಷೇತ್ರಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಉದ್ದೇಶ ಏನು ಗೊತ್ತಾ? ನಮ್ಮ ಗ್ರಾಮೀಣ ಪ್ರತಿಭೆಗಳಲ್ಲಿ, ಗ್ರಾಮೀಣ ಕ್ಷೇತ್ರಗಳಲ್ಲಿ ಗ್ರಾಮೀಣ ಪ್ರತಿಭೆಗಳು ತುಂಬ ಚೆನ್ನಾಗಿದ್ದಾರೆ. ಕಳೆದ ಪ್ಯಾರಿಸ್ನಲ್ಲಿ ನಡೆದಂಥ ಒಲಿಂಪಿಕ್ಸ್ನಲ್ಲಿ ಸುಮಾರು 7 ಪದಕ ಬಂದಿರೋದು ಎಲ್ಲ ಗ್ರಾಮೀಣ ಪ್ರತಿಭೆಗಳು. ಆ ಒಂದು ನಿಟ್ಟಿನಲ್ಲಿ ಆ ಗ್ರಾಮೀಣ ಪ್ರತಿಭೆಗಳನ್ನ ಮೇಲೆ ತರಬೇಕು ಅನ್ನೋ ಉದ್ದೇಶದಿಂದ ಖೇಲೋ ಇಂಡಿಯಾದಡಿ ಎಲ್ಲ ಕ್ರೀಡಾಪಟುಗಳನ್ನ ಆಯ್ಕೆ ಮಾಡಿ ಗುಣಮಟ್ಟವಾದ ತರಬೇತುದಾರನ ಕರೆಸಿ ತರಬೇತಿಗೊಳಿಸಿ ಅವರನ್ನು ಮುಂದಿನ ಒಂದು ಕ್ರೀಡಾಕೂಟಗಳಿಗೆ ಸಜ್ಜು ಮಾಡಬೇಕನ್ನೋ ಉದ್ದೇಶದಿಂದ ಈ ಒಂದು ಕ್ರೀಡಾ ಬಜೆಟ್ನ ನಾನು ಮಂಡಿಸಿದ್ದಾರೆ. ದಯವಿಟ್ಟು ಅವರಿಗೆ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಮ್ಮ ಹೆಸರು ಮಂಚನಮಲ್ಲೆ ಶ್ರೀನಿವಾಸ್, ಅಂತಾರಾಷ್ಟ್ರೀಯ ಕ್ರೀಡಾಪಟು, ಚಿಕ್ಕಬಳ್ಳಾಪುರ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ನಿನ್ನೆ ಕೇಂದ್ರ ಸರ್ಕಾರ ಮಾಡಿರೋ ಬಜೆಟ್ ರೈತರ ಪಾಲಿಗೆ ನಿರಾಶಾದಾಯಕವನ್ನು ತಂದಿದೆ. ನಾವು ಹಲವು
ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯಸಭೆಯಿಂದ ಆಯ್ಕೆಯಾಗಿರುವಂತಹ ಮಾನ್ಯ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಪ್ರತಿನಿಧಿ. ಅವರು ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾರೆ. ರೈತರ ಸಾಲ ಮನ್ನಾದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ನದಿ ಜೋಡಣೆಗಳು ಮಾಡ್ತಾರೆ. ಮತ್ತು ಏನಿವತ್ತು ರೈತರಿಗೆ ಸ್ವಾಮಿನಾಥನ್ ವರದಿ ಆಯೋಗವನ್ನು ಜಾರಿ ಮಾಡ್ತಾರೆ ಅಂತೇಳಿ ತುಂಬ ವಿಶ್ವಾಸವನ್ನು ಇಟ್ಟಿದ್ದೀವಿ. ಇವತ್ತು 13 ತಿಂಗಳುಗಳು ದೆಹಲಿಯಲ್ಲಿ ನಿರಂತರ ಹೋರಾಟ ಚಳವಳಿಯನ್ನು ಮಾಡಿದ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಆಶ್ವಾಸನೆ ಕೊಟ್ಟಿತ್ತು, ಸ್ವಾಮಿನಾಥನ್ ವರದಿ ಜಾರಿ ಆಯೋಗ ಮಾಡ್ತೀವಿ ಅಂತ. ಆದರೆ ಈ ಬಜೆಟ್ನಲ್ಲಿ ಸ್ವಾಮಿನಾಥನ್ ವರದಿ ಜಾರಿಯ ಬಗ್ಗೆ ಪ್ರಸ್ತಾಪವೇ ಮಾಡಿಲ್ಲ. ಯಾಕೆ? ಇವತ್ತು ರೈತರು ಕಳೆದ 13 ತಿಂಗಳಿಂದ 11,230 ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿ ನೋಡಿದ್ರೆ ಪ್ರತಿದಿನ 30 ಜನ ರೈತರು ಆತ್ಮಹತ್ಯೆ ಶರಣಾಗ್ತಾ ಇದ್ದಾರೆ. ಆತ್ಮಹತ್ಯೆಗೆ ಕಾರಣ ಏನು? ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ? ಇವತ್ತು ಕೇಂದ್ರ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿತ್ತು. ಮತ್ತು ಇವತ್ತು ನಮಗೆ ನಬಾರ್ಡಿಂದ 56% ಸಾಲವನ್ನು ಕಡಿತಗೊಳಿಸಿದ್ದಾರೆ. ಇದರ ಉದ್ದೇಶ ಏನಂದರೆ ಪರೋಕ್ಷವಾಗಿ ರೈತರನ್ನು ಖಾಸಗಿ ಬ್ಯಾಂಕ್ಗಳಿಗೆ ತಳ್ಳಿ ಅವರ ಕೊರಳಿಗೆ ಹಗ್ಗವನ್ನು ಎಳೆಯುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಹಾಗಾಗಿ ಈ ವರ್ಷದ ಬಜೆಟ್ ರೈತರಿಗೆ ನಿರಾಶಾದಾಯಕ ಅಂತಂದರೆ ಇವತ್ತು ರೈತರ ಸಾಲ ಮನ್ನಾ ಬಗ್ಗೆ ಚಕಾರ ಎತ್ತಿಲ್ಲ, ಸ್ವಾಮಿನಾಥನ್ ವರದಿ ಬಗ್ಗೆ ಚಕಾರ ಎತ್ತಿಲ್ಲ, ನದಿ ಜೋಡಣೆಗಳ ಬಗ್ಗೆ ಚಕಾರ ಎತ್ತಿಲ್ಲ. ಇವತ್ತು ರೈತರಿಗೆ ತುಂಬ